ಪಶ್ಚಿಮ ಏಷ್ಯಾ ಸಂಘರ್ಷದ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಆಟೋ ಎಲ್ಪಿಜಿ ದರವನ್ನು ಖಾಸಗಿ ಮಳಿಗೆಗಳಲ್ಲಿ ಏರಿಕೆ ಮಾಡಿದ್ದು, ಅದನ್ನು ನಿಯಂತ್ರಿಸುವುದು ರಾಜ್ಯ ಸರ್ಕಾರದ ಕೆಲಸ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ರಾಜ್ಯದಲ್ಲಿ 372 ಆಟೋ ಎಲ್ಪಿಜಿ ಔಟ್ಲೆಟ್ಗಳಿದ್ದು, ಅದರಲ್ಲಿ 72 ಸರ್ಕಾರ ಹಾಗೂ ಇನ್ನುಳಿದ ಔಟ್ಲೆಟ್ಗಳನ್ನು ಖಾಸಗಿ ಒಡೆತನದಲ್ಲಿದೆ. ಸರ್ಕಾರಿ ಔಟ್ಲೆಟ್ಗಳಿಗೆ ಹೋಲಿಸಿದರೆ ಖಾಸಗಿ ಮಳಿಗೆಗಳಲ್ಲಿ ಹೆಚ್ಚಿನ ದರ ವಿಧಿಸಲಾಗುತ್ತಿದೆ. ಹೀಗಾಗಿ ಸರ್ಕಾರಿ ಔಟ್ಲೆಟ್ಗಳ ಮೇಲೆ ಒತ್ತಡ ಹೆಚ್ಚಾಗಿದೆ. ಸಮಸ್ಯೆಯನ್ನು ನಿವಾರಿಸುವುದು ರಾಜ್ಯ ಸರ್ಕಾರದ ಕರ್ತವ್ಯ ಎಂದರು. ಎದುರಾಗಿರುವ ಸಮಸ್ಯೆಯನ್ನು ನಿಭಾಯಿಸುವುದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯದ ಕಾಂಗ್ರೆಸ್ ನಾಯಕರು ಆರೋಪ ಮಾಡುವುದು ಸರಿಯಲ್ಲ ಎಂದರು. ಅದು ಒಂದ್ಸತ್ತೆ ಗ್ಯಾಸ್ ರೀಫಿಲ್ ಮಾಡಿದ ನಂತರ 45 ಕಿಲೋಮೀಟರ್ ಓಡ್ತದೆ, 45 ಕಿಲೋಮೀಟರ್. ಈ 45 ಕಿಲೋಮೀಟರ್ ಓಡ್ತದೆ. ಹಾಗಾಗಿ ನೀವು 4-5 ತಾಸು ನಿಲ್ಲೋದರ ಬದಲಿಗೆ ರಾಜ್ಯ ಸರ್ಕಾರ ಅವರಿಗೆ ಸಹಾಯಧನವನ್ನು ಕೊಟ್ಟು ಅವರಿಗೆ ತಾತ್ಕಾಲಿಕವಾಗಿ ಪೆಟ್ರೋಲ್ ಮೇಲೆ ಶಿಫ್ಟ್ ಆಗೋದರಲ್ಲಿ ಒಂದು ಸಲಹೆ ಇದೆ. ಇಲ್ಲಪ್ಪ ನಾವು ಕ್ಯೂದಲ್ಲಿ ನಿಂತು ಸರ್ಕಾರಿ ಇದರಲ್ಲಿ ಹಾಕಿಸ್ತೀವಿ, ಅದು ಒಂದಿದೆ. ಎರಡನೇದು, ಪ್ರೈವೇಟ್ ಆಟೋ ಎಲ್ ಪಿ ಜಿಗಳಲ್ಲಿ ಬಿಲ್ಗಳು ಕೊಡ್ತಾ ಇಲ್ಲ, ಮನಸ್ಸಿಗೆ ಬಂದಂತೆ ಓಕೆ ನಮ್ಮ ಚಾರ್ಜ್ ಇಷ್ಟಿದೆ ಬೋರ್ಡ್ ಹಾಕಿದ್ದಾರೆ, ಅಷ್ಟೇ ತಗೋತಾರೆ, ಅಷ್ಟಿಲ್ಲ. ಇದನ್ನು ಕಂಟ್ರೋಲ್ ಮಾಡೋದಾರ, ಇದನ್ನು ಕಂಟ್ರೋಲ್ ಮಾಡೋದು ರಾಜ್ಯ ಸರ್ಕಾರ ಅಲ್ಲ. ಅದು ಗ್ಯಾಸ್ದಲ್ಲಿ ಬರ್ತದೆ, ಲಿಕ್ವಿಡ್ ಆಗ್ತದೆ, ಲಿಕ್ವಿಡ್ ಬರ್ತದೆ, ಗ್ಯಾಸ್ ಆಗ್ತದೆ, ಇದು ಪ್ರೊಸೆಸ್ ಇದೆ. ಈ ಪ್ರೊಸೆಸ್ದಲ್ಲಿ ಓವರಾಲ್ ಮಂಗಳೂರು ರಿಫೈನರಿ 120%, 125% ಕೆಪಾಸಿಟಿ ಮೇಲ್ ಮಾಡಿದೆ.